ಇನ್ನು ಕಾಮುಕ ಪಿಇ ಟೀಚರ್ ಮ್ಯಾಥ್ಯೂಗೆ ಈಗ ಶಾಕ್ ಮೇಲೆ ಶಾಕ್ ಬೀಳ್ತಾ ಇದೆ. ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಹಿಂದೂ ಸಂಘಟನೆ ಎಂಟ್ರಿ ಆಗಿದೆ. ಯಾಕಂದ್ರೆ ಸ್ವತಃ ಸಂತ್ರಸ್ತೆ ಅಂದ್ರೆ ಮದುವೆ ಆಗಿರುವಂತಹ ಪತ್ನಿನೇ ಈತ ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಅನ್ನುವಂಥ ಆರೋಪವನ್ನ ಮಾಡಿದ್ರು. ಈತನ ವಿರುದ್ಧ ಒಂದು ಗಂಭೀರ ಆರೋಪವನ್ನ ಸಂತ್ರಸ್ತೆ ಮಾಡಿದ್ರು. ಇದರ ಬಗ್ಗೆ ತನಿಖೆ ಮಾಡುವಂತೆ ಈಗ ಹಿಂದೂ ಮುಖಂಡರು ಆಗ್ರಹಿಸಿದ್ದಾರೆ. ಈ ಕೇಸ್ಗೆ ಎಂಟ್ರಿ ಆಗಿದ್ದಾರೆ. ಈಗ ಪೋಕ್ಸೋ ಕೇಸ್ ಸಂಬಂಧ ಮಕ್ಕಳ ಆಯೋಗ ಕೂಡ ಮಾತುಕತೆಯನ್ನ ಆಡ್ತಾ ಇದೆ. ಸೊ ಈ ಕಾಮುಕ ಪಿಇ ಟೀಚರ್ ಮ್ಯಾಥ್ಯೂ ಏನಿದ್ದ ಈತನಿಗೆ ಈಗ ಶಾಕ್ ಮೇಲೆ ಶಾಕ್ ಬೀಳ್ತಾ ಇರೋದು. ಏನು ಕ್ರಿಕೆಟ್ ಕೋಚರ್ ಅಂತ ಹೇಳಿ ಮ್ಯಾಥ್ಯೂ ಅನ್ನೋ ಒಬ್ಬ ಕ್ರಿಶ್ಚಿಯನ್, ಕೇರಳ ಕ್ರಿಶ್ಚಿಯನ್ ಬಂದು ಇವತ್ತು ಮೀರಾ ಎಂಬ ಹಿಂದೂ ಹೆಣ್ಣು ಮಗಳ ಜೊತೆಗೆ ಅಶ್ಲೀಲವಾಗಿ ಫೋಟೋ ತೆಗೆಸ್ಕೊಂಡು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಅವಳು ಇವತ್ತು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾಳೆ. ಅವನ ಮೊಬೈಲಲ್ಲಿ 2500ಕ್ಕಿಂತಲೂ ಹೆಚ್ಚು ಅಶ್ಲೀಲ ವಿಡಿಯೋಗಳಿದೆ. ಅವನಿಗೆ ಹೆಣ್ಣು ಮಕ್ಕಳೇ ಟಾರ್ಗೆಟ್, ಅದರಲ್ಲೂ ಹೆಚ್ಚಿಗಾಗಿ ಹಿಂದೂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಅವರಿಗೆ ಕೋಚ್ ಕೊಡುವ ಹೆಸರಿನಲ್ಲಿ ಅವರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಹಾಗಾಗಿ ಅವನು ಯಾರು, ಅವನಿಗೆ ಎಲ್ಲಿಂದ ಫಂಡ್ ಬರ್ತಾ ಇದೆ, ಮತ್ತೆ ಅವನಿಗೆ ಯಾವುದಾದ್ರೂ ಚರ್ಚಿಂದು ಸಪೋರ್ಟ್ ಇದೆಯಾ? ಯಾಕಂತ ಹೇಳಿದ್ರೆ ಅವನು ಕೇರಳದವನು, ಕರ್ನಾಟಕಕ್ಕೆ ಬಂದು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಫೋಟೋ ತೆಗೆದುಕೊಂಡು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡುವ ಘಟನೆ ತುಂಬಾ ಗಂಭೀರವಾಗಿದೆ. ಕೂಡಲೇ ಅವನನ್ನ ಅರೆಸ್ಟ್ ಮಾಡಿ ಅವನ ಹಿಂದೆ ಯಾರಿದ್ದಾರೆ ಏನು ಅಂತ ಹೇಳಿ ತನಿಖೆ ಆಗಬೇಕು, ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವಿವತ್ತು ಸಮಸ್ತ ಹಿಂದೂ ಸಮಾಜದಿಂದ ಮತ್ತೆ ರಣರಾಗಿಣಿ ಮಹಿಳಾ ಶಾಖೆಯಿಂದ ಆಗ್ರಹವನ್ನು ಮಾಡ್ತೀವಿ. ಇನ್ನು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಈಗ ಫೋನಿನ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಈಗ ಮ್ಯಾಥ್ಯೂ ಮೇಲೆ ಕೇಳಿ ಬರ್ತಿರುವಂತಹ ಆರೋಪ ಏನಂತಂದ್ರೆ ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಅಂತ ಹೇಳಿ. ಸೊ ಅವರ ಪತ್ನಿ ಕೂಡ ಇದೇ ಒಂದು ಆರೋಪವನ್ನ ಮಾಡಿದ್ರು, ಗಂಭೀರ ಆರೋಪವನ್ನ ಮಾಡಿದ್ರು. ಈಗ ಹಿಂದೂ ಸಂಘಟನೆಗಳು ಕೂಡ ಎಂಟ್ರಿ ಕೊಟ್ಟಿರೋದು. ಸೊ ಈಗ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ರಾಹುಲ್ ಮದುವೆ ಆಗುವುದಾಗಿ ಗರ್ಭಿಣಿ ಮಾಡಿ ವಂಚಿಸಿರುವ ಪ್ರಕರಣ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಆತನ ಮೊಬೈಲ್ ನಲ್ಲಿದ್ದಂತಹ ಬಹುತೇಕ ಅಶ್ಲೀಲ ವಿಡಿಯೋದಲ್ಲಿ ಇದ್ದವರು ಬಹುತೇಕರು ಹಿಂದೂ ಹುಡುಗಿಯರು ಮಾಡಿರುವಂತದ್ದು. ಖುದ್ದು ಸಂತ್ರಸ್ತ ಕೂಡ ಹಿಂದೂ ಆಗಿರುವುದರಿಂದ ಆತನ ಮೊಬೈಲ್ ನಲ್ಲಿ ಬಹುತೇಕ ಹೆಣ್ಮಕ್ಳು ಕೂಡ ಹಿಂದೂ ಹುಡುಗಿಯರು ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಸಂಘಟನೆಗಳು ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದು. ಅವರು ಕೂಡ ನೈಋತ್ಯ ವಿಭಾಗ ಡಿಸಿಪಿ ಆಗಿ ಅವರ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದರಲ್ಲಿರುವಂತಹ ಅವರ ಉದ್ದೇಶ ಏನಾಗುತ್ತೆ, ಯಾಕಂದ್ರೆ ಎಲ್ಲಾ ಹಿಂದೂ ಹುಡುಗಿಯರನ್ನು ಅವ್ರ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿ ಅದರ ವಿಡಿಯೋ ರೆಕಾರ್ಡ್ ಇಟ್ಕೊಂಡಿರೋದು ಉದ್ದೇಶ ಏನಾಗಿತ್ತು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಇದರಿಂದ ಬೇರೆ ಏನಾದ್ರೂ ಉದ್ದೇಶ ಇತ್ತ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿಸಿಪಿ ಜೊತೆ ಮಾತುಕತೆ ಕೂಡ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಒಂದು ಕಡೆ ಯಾವಾಗ ಈ ಒಂದು ಪ್ರಕರಣ ನ್ಯೂಸ್ ಫಸ್ಟ್ ನಿಮ್ ಮೂಲಕ ಬ್ರೇಕ್ ಆಯ್ತು, ತದನಂತರದಲ್ಲಿ ಮ್ಯಾಥ್ಯೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡುವಂತಹ ಒಂದು ಕೆಲಸ ಮಾಡಿದ್ದ. ಆದ್ರೆ ಇದುವರೆಗೂ ಕೂಡ FIR ದಾಖಲಾಗಿ 2-3 ದಿನ ಆದ್ರೂ ಕೂಡ ಮ್ಯಾಥ್ಯೂನ ಬಂಧನ ಆಗಿಲ್ಲ. ಇದೇ ವಿಚಾರ ಕೂಡ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಆತ ಎಲ್ಲಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ವಿಡಿಯೋದಲ್ಲಿ ಕೂಡ ಸ್ಪಷ್ಟನೆ ಕೊಟ್ಟಿದ್ದ. ತಾನು ಎಲ್ಲಿದ್ದ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ರೆ ಕೂಡ ಇದುವರೆಗೆ ಯಾಕೆ ಬಂಧನ ಆಗಿಲ್ಲ ಅನ್ನೋ ಪ್ರಶ್ನೆಯನ್ನು ಇದೀಗ ಸಂತ್ರಸ್ತೆ ಜೊತೆಗೆ ಒಂದಿಷ್ಟು ಜನರು ಹೋರಾಟಗಾರರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಒಂದು ಕೋಣಗೊಂಡ ಪೊಲೀಸರು ಒಂದು ಟೀಮ್ ಈಗಾಗಲೇ ಕೇರಳಕ್ಕೆ ಹೋಗಿ ಅಲ್ಲಿ ಕೂಡ ಹುಡುಕಾಟ ನಡೆಸ್ತಾ ಇದೆ. FIR ದಾಖಲಾಗಿ 3 ದಿನ ಆಗಿದೆ. ಅದರ ಜೊತೆಗೆ ಆತನ ಮೊಬೈಲ್ ಅನ್ನು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ದಿನದಲ್ಲಿ ಆತ ಏನಾದ್ರು ಸಾಕ್ಷ್ಯ ನಾಶ ಮಾಡುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆತನ ಮೊಬೈಲ್ ನಲ್ಲಿ ಬಹುತೇಕ ಸಾಕ್ಷ್ಯ ಇತ್ತು. ಸರಿಸುಮಾರು ಈ ಸಂತ್ರಸ್ತೆ ಆರೋಪ ಮಾಡುವಂತಹ 2,500 ವಿಡಿಯೋ ಕೂಡ ಆತನದೇ ಮೊಬೈಲ್ ನಲ್ಲಿ ಇತ್ತು. ಆತ ಏನಾದ್ರೂ ಸಾಕ್ಷ್ಯ ನಾಶ ಮಾಡುವಂತಹ ಸಾಧ್ಯತೆ ಇದೆ. ಅದಕ್ಕಿಂತ ಮುಂಚೆ ಆತನ ಬಂಧನ ಮಾಡಿ ಮೊಬೈಲ್ ಅನ್ನು ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಪೊಲೀಸರು ಮಾಡಬೇಕಿತ್ತು ಅನ್ನೋದು ಸಂತ್ರಸ್ತೆ ಮಾಡ್ತಿರುವಂತಹ ಆಗ್ರಹ. ಇದೀಗ ಈ ಒಂದು ಪ್ರಕರಣಕ್ಕೆ ಒಂದು ಕಡೆಯಲ್ಲಿ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿದೆ, ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಇದೀಗ ಹಿಂದೂ ಸಂಘಟನೆ ಕೂಡ ಎಂಟ್ರಿ ಕೊಟ್ಟಿರುವುದರಿಂದ ಮುಂದಿನ ಹಂತದಲ್ಲಿ ಇದು ಮತ್ತಷ್ಟು ಗಂಭೀರ ಸ್ವರೂಪ ಪಡೆಯುವಂತಹ ಸಾಧ್ಯತೆ ಇದೆ. ರಾಹುಲ್. ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.